ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ, ಹಾಲೆಲೂಯಾ. ಇವತ್ತಿನ ಪ್ರಸಂಗಾಂಶ ಉರಿಯುತ್ತಿರುವ ಪೊದೆ. ಒಂದು ವಚನ ಓದ್ತೀನಿ. ಫಸ್ಟ್ ಒಂದು ವಚನ ಓದ್ತೀನಿ. ವಿಮೋಚನ ಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಏಕೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಗನೇ, ಸಹೋದರ ಸಹೋದರಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ದೇವ್ರ ಸ್ತೋತ್ರ. ಮೋಶೆ ತಾನು ಹುಟ್ಟಿ ಬೆಳೆದ ದೇಶವನ್ನು ಬಿಟ್ಟು, ತಾನು ಹುಟ್ಟಿ ಬೆಳೆದ ಸ್ಥಳನ ಬಿಟ್ಟು, ತನ್ನ ಮಾವನಾಗಿರುವಂಥ ಇತ್ರೋನನ ಬಳಿಗೆ ಹೋಗಿದ್ದಾನೆ. ಮಿದ್ಯಾನ್ ದೇಶಕ್ಕೆ ಹೋಗಿದ್ದಾನೆ. ತನ್ನ ಮಾವನ ಬಳಿಗೆ ಮಿದ್ಯಾನ್ ದೇಶಕ್ಕೆ ಹೋಗಿ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾ ಆ ಅಡವಿಯಲ್ಲಿ ಅರಣ್ಯದಲ್ಲಿ ಮೇಯಿಸ್ತಾ ದೇವರ ಬೆಟ್ಟ ಅಂತ ಕರೆಸಿಕೊಳ್ಳುವ ಓರೇಬ್ ಅನ್ನುವಂಥ ಬೆಟ್ಟಕ್ಕೆ ಬಂದಿದ್ದಾನೆ. ದೇವರ ಬೆಟ್ಟ ಅಂತ ಕರೆಸಿಕೊಳ್ಳುವ ಓರೇಬ್ ಎಂಬ ಒಂದು ಸ್ಥಳಕ್ಕೆ ಬಂದಿದ್ದಾನೆ. ಓರೇಬ್ ಅನ್ನುವಂಥ ಒಂದು ಸ್ಥಳಕ್ಕೆ, ಆ ಬೆಟ್ಟಕ್ಕೆ ಬಂದಾಗ, ದೇವರ ಬೆಟ್ಟಕ್ಕೆ ಬಂದಾಗ, ಅಲ್ಲಿ ಅವನಿಗೆ ಒಂದು ಆಶ್ಚರ್ಯ ಕಾಣಿಸ್ತಾ ಇದೆ. ಅಲ್ಲಿ ಅವನಿಗೆ ವಿಚಿತ್ರವಾದಂಥ ಒಂದು ದೃಶ್ಯ ಕಾಣಿಸ್ತಾ ಇದೆ. ಆ ವಿಚಿತ್ರವಾದಂಥ ದೃಶ್ಯ ಏನಂದರೆ, ಆ ವಿಚಿತ್ರವಾದ ಸಂಗತಿ ಏನಂದರೆ, ಒಂದು ಪೊದೆಗೆ ಬೆಂಕಿ ಹತ್ತಿದೆ. ಬೆಂಕಿ ಹತ್ತಿದ ಆಶ್ಚರ್ಯ ಅಲ್ಲ, ಆದರೆ ಆ ಪೊದೆಗೆ ಬೆಂಕಿ ಹತ್ತಿದ್ರು ಕೂಡ ಆ ಪೊದೆ ಸುಡ್ತಾ ಇಲ್ಲ. ಅದು ಅವನಿಗೆ ಆಶ್ಚರ್ಯ ಆಗಿದೆ. ಈಗ ನೋಡ್ರಿ, ನಮಗೆ ಬೆಂಕಿ ಹತ್ತಿದ್ರೆ ಅದು ನಮಗೆ ವಿಶೇಷ ಅಲ್ಲ. ಆ ಬೆಂಕಿಯಲ್ಲಿ ನಾವು ಸುಡದೇ ಇದ್ರೆ ಅದು ವಿಶೇಷ, ಅದು ಆಶ್ಚರ್ಯ. ಒಂದು ಮನೆಗೆ ಬೆಂಕಿ ಹತ್ತಿದ್ರೆ ಅದು ವಿಶೇಷ ಅಲ್ಲ. ಆ ಬೆಂಕಿ ಹತ್ತಿ ಆ ಮನೆ ಸುಡದೇ ಇದ್ರೆ ಅದು ಆಶ್ಚರ್ಯ. ಇಲ್ಲಿ ಕೂಡ ಮೋಶೆ ನೋಡ್ತಾ ಇದ್ದಾನೆ, ಒಂದು ಪೊದೆಗೆ ಬೆಂಕಿ ಹತ್ತಿದೆ. ಆ ಬೆಂಕಿ ಹತ್ತಿದ್ರೆ ಬೆಂಕಿ ಹತ್ತಿ ಉರಿತಾ ಇದ್ರು ಕೂಡ ಆ ಪೊದೆ ಸುಡ್ತಾ ಇಲ್ಲ. ಆ ಪೊದೆ ಒಳಗಿಂದ ಒಂದು ಸ್ವರ, ಮೋಶೆ ಮೋಶೆ ಮೋಶೆ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರಂತ ದೇವರು ಮಾತಾಡ್ತಾ ಇದ್ದಾನೆ. ಮೋಶೆಗೊಂದು ಕುತೂಹಲ, ಮೋಶೆಗೊಂದು ಆಸಕ್ತಿ ಏನಂದರೆ, ಬೆಂಕಿ ಹತ್ತಿ ಉರಿತಾ ಇದ್ರು ಕೂಡ ಈ ಮರ ಯಾಕೆ ಸುಡ್ತಾ ಇಲ್ಲ ತಿಳ್ಕೊಬೇಕಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ಇದು ಅಲ್ಲಿ ಇರುವಂಥ ಒಂದು ಸಂದರ್ಭ, ಅಲ್ಲಿರುವಂಥ ಘಟನೆ. ಮಗನೇ, ಸಹೋದರ ಸಹೋದರಿ, ಅಪೊಸ್ತಲರು ಬರೆದ ಕೃತ್ಯಗಳು 2ನೇ ಅಧ್ಯಾಯ 24ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೇತ್ರನು ಯೇಸು ಸ್ವಾಮಿಯನ್ನ ಉರಿಯುವ ಪೊದೆಗೆ ಹೋಲಿಕೆ ಮಾಡಿ ಮಾತಾಡ್ತಾನೆ. ಅಪೊಸ್ತಲನಾದ ಪೌಲನು ಅಪೊಸ್ತಲರು ಬರೆದ ಕೃತ್ಯ 2:24 ಯೇಸು ಸ್ವಾಮಿಯನ್ನ ಯಾವುದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾನಂದ್ರೆ, ಯೇಸು ಸ್ವಾಮಿಯನ್ನ ಉರಿಯುವಂಥ ಪೊದೆಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾನೆ. ಆ ವಚನ ಒಂದು ಓದ್ತೀನಿ. ಹೇಳ್ರಿ, ಯೇಸು ಸ್ವಾಮಿಯನ್ನ ಅಪೊಸ್ತಲನಾದ ಪೇತ್ರನು ಯಾವುದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾನೆ? ಉರಿಯುವ ಪೊದೆಗೆ ಹೋಲಿಕೆ ಮಾಡಿ ಮಾತಾಡ್ತಾನೆ. ವಚನ ಓದ್ತೀನಿ ಕೇಳಿಸ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಅಪೊಸ್ತಲರು ಬರೆದ ಕೃತ್ಯಗಳು 2:24. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು
ಅಸಾಧ್ಯವಾಗಿತ್ತು. ಅಪೊಸ್ತಲನಾದಂಥ ಪೇತ್ರನು ಆತನು ಸುವಾರ್ತೆ ಹೇಳುತ್ತಾ ಸುವಾರ್ತೆ ತಿಳಿಸುತ್ತಾ ಸುವಾರ್ತೆ ಪ್ರಕಟಿಸುತ್ತಾ ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತಾನೆ. ದುಷ್ಟರು, ದುರ್ಮಾರ್ಗರು, ಪಾಪಿಗಳು, ದ್ರೋಹಿಗಳು ಯೇಸುವನ್ನ ಬಾಧಿಸಿದ್ದಾರೆ, ಯೇಸುವನ್ನ ಹಿಂಸೆ ಪಡಿಸಿದ್ದಾರೆ. ಯೇಸು ಸ್ವಾಮಿ ಕೈಗೆ ಮಳೆ ಹೊಡೆದಿದ್ದಾರೆ, ಯೇಸು ಸ್ವಾಮಿ ಕಾಲಿಗೆ ಮಳೆ ಹೊಡೆದಿದ್ದಾರೆ, ಯೇಸು ಸ್ವಾಮಿ ತಲೆಗೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ, ಯೇಸು ಸ್ವಾಮಿಯನ್ನು ಪಕ್ಕೆಗೆ ಬರ್ಚಿಯಿಂದ ತಿವಿದು ಸಾಯಿಸಿದ್ದಾರೆ. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಪಟ್ಟಂತ ಆ ಬಾಧೆಯನ್ನು ನೋಡಿದ ಜನ, ಕಲ್ವಾರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಪಟ್ಟಂತ ಅನುಭವಿಸಿದಂಥ ನೋವನ್ನು ನೋಡಿದ ಜನ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಅನುಭವಿಸಿದಂಥ ಶ್ರಮೆಗಳನ್ನ ನೋಡಿದಂಥ ಜನ ಅನ್ಕೋತಾರೆ ಇನ್ನು ಈತನ ಕತೆ ಮುಗೀತು. ಆಮೇಲೆ ಬರಲಮ್ಮ, ಇನ್ನು ಈತನ ಕತೆ ಮುಗೀತು, ಈತನ ಚಾಪ್ಟರ್ ಕ್ಲೋಸು, ಇನ್ನು ಈತ ಸುಟ್ಟು ಹೋದಂಗೆ, ಇನ್ನು ಈತ ಬೂದಿ ಆದಂಗೆ, ಇನ್ನು ಈತನ ನಾಶ ಆದಂಗೆ ಅಂತ ಅನ್ಕೊಂಡಿದ್ದಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪಟ್ಟಂತ ಬಾಧೆನ ನೋಡಿದ ಜನ, ಹಿಂಸೆನ ನೋಡಿದ ಜನ, ಆ ಶ್ರಮನ ನೋಡಿದಂಥ ಜನ, ಯೇಸು ಸ್ವಾಮಿ ಕತೆ ಮುಗಿತು, ಯೇಸು ಸ್ವಾಮಿ ಚಾಪ್ಟರ್ ಕ್ಲೋಸ್, ಯೇಸು ಸ್ವಾಮಿ ಸುಟ್ಟೋದಂಗೆ, ಯೇಸು ಸ್ವಾಮಿ ಬೂದಿ ಆದಂಗೆ, ಯೇಸು ಸ್ವಾಮಿ ನಾಶ ಆದಂಗೆ ಅಂತ ಅನ್ಕೊಂಡಿದ್ದಾರೆ. ಈಗ ಒಂದು ಮಾತು ಹೇಳ್ತೀನಿ, ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಯೇಸು ಸ್ವಾಮಿ ಸುಟ್ಟೋದಂಗೆ ಕಾಣಿಸಿದಾನೆ, ಸುಟ್ಟು ಹೋಗಲಿಲ್ಲ. ನಾಶ ಆದಂಗೆ ಕಾಣಿಸಿದಾನೆ, ನಾಶ ಆಗಲಿಲ್ಲ. ಬೂದಿ ಆದಂಗೆ ಕಾಣಿಸಿದಾನೆ, ಬೂದಿ ಆಗಲಿಲ್ಲ. ಪತನ ಆದಂಗೆ ಕಾಣಿಸಿದಾನೆ, ಪತನ ಆಗಲಿಲ್ಲ. ಯಾಕೆ ಗೊತ್ತಾ? ಆತನು ಸುಟ್ಟು ಹೋಗುವಂತ ಪೊದೆ ಅಲ್ಲ, ಬೂದಿ ಆಗುವಂತ ಪೊದೆ ಅಲ್ಲ. ಆತನು ಸದಾ ಕಾಲ ಉರಿಯುತ್ತಿರುವ ದೇವರ ಪೊದೆ. ಆತನು ಸುಟ್ಟು ಹೋದಂಗೆ ಕಾಣಿಸಿದಾನೆ, ಮುಂದೆ ಸುಟ್ಟು ಹೋಗಲಿಲ್ಲ. ಬೂದಿ ಆದಂಗೆ ಕಾಣಿಸಿದಾನೆ, ಬೂದಿ ಆಗಲಿಲ್ಲ. ನಾಶ ಆದಂಗೆ ಕಾಣಿಸಿದಾನೆ, ನಾಶ ಆಗಲಿಲ್ಲ. ಆತನು ಸುಟ್ಟು ಹೋಗುವಂತ ಪೊದೆ ಅಲ್ಲ, ಸದಾ ಕಾಲಕ್ಕೂ ಉರಿಯುವ ದೇವರ ಪೊದೆಯಾಗಿದ್ದಾನೆ. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವ್ರ ನಿನ್ನ ಜೊತೆ ಮಾತಾಡೋದು, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವ್ರು ನಿನ್ನ ಜೊತೆಗೆ ಮಾತಾಡೋದು. ಈ ವಾಕ್ಯದ ಮೂಲಕ ಮೊದಲೇ ಲೈನವ್ರಿಗೆ ದೇವ್ರು ಮಾತಾಡೋದು, ನೀನು ದೇವರ ಪೊದೆ. ಎರಡನೇ ಲೈನವ್ರಿಗೆ ದೇವ್ರು ಮಾತಾಡೋದು, ನೀವು ದೇವರ ಪೊದೆ. ಮೂರನೇ ಲೈನವ್ರಿಗೆ ದೇವ್ರು ಮಾತಾಡೋದು, ನೀನು ದೇವರ ಪೊದೆ. ಮಧ್ಯದಲ್ಲಿ ಕೂತವ್ರಿಗೆ ದೇವ್ರು ಮಾತಾಡೋದು, ನೀನು ಉರಿಯುತ್ತಿರುವ ದೇವರ ಪೊದೆ. ಹಿಂದೆ ಕೂತವರಿಗೆ ದೇವ್ರು ಮಾತಾಡೋದು, ನೀನು ಉರಿಯುತ್ತಿರುವ ದೇವರ ಪೊದೆ. ಲಾಸ್ಟ್ ಲೈನಲ್ಲಿ ಕೂತವರಿಗೆ ದೇವ್ರು ಮಾತಾಡೋದು, ನೀನು ಉರಿಯುತ್ತಿರುವ ದೇವರ ಪೊದೆ. ಪಾಸ್ಟ್ಲಮರ ಜೊತೆ ದೇವ್ರು ಮಾತಾಡೋದು, ನೀನು ಉರಿಯುತ್ತಿರುವ ದೇವರ ಪೊದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಂತಾನೆ ಕೆಲವು ಜನರ ಕಣ್ಣಿಗೆ ನೀನು ಸುಟ್ಟೋದಂಗೆ ಕಾಣಿಸ್ತಾ ಇದೀಯಾ? ಆಮೇಲೆ ಬರಲಮ್ಮ, ನೀನು ಸುಟ್ಟೋದಂಗೆ ಕಾಣಿಸ್ತಾ ಇದೆಯಾ? ನೀನು ಬೂದಿ ಆದಂಗೆ ಕಾಣಿಸ್ತಾ ಇದೆಯಾ? ನೀನು ಹಾಳಾದಂಗೆ ಕಾಣಿಸ್ತಾ ಇದೆಯಾ? ನೀನು ನಾಶದಂಗೆ ಕಾಣಿಸ್ತಾ ಇದೆಯಾ? ದೇವರಂತಾನೆ ಹಲ್ಲೆಲೂಯಾ, ನೀನು ಸುಟ್ಟೋದಂಗೆ ಕಾಣಿಸಿದ್ರು ನೀನು ಸುಟ್ಟು ಹೋಗ್ತಾ ಇಲ್ಲ. ಬೂದಿ ಆದಂಗೆ ಕಾಣಿಸಿದ್ರು ನೀನು ಬೂದಿ ಆಗ್ತಾ ಇಲ್ಲ. ಹಾಳಾದಂಗೆ ಕಾಣಿಸಿದ್ರು ನೀನು ಹಾಳಾಗ್ತಾ ಇಲ್ಲ. ನಾಶ ಆದಂಗೆ ಕಾಣಿಸಿದ್ರು ನೀನು ನಾಶ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನೀನು ಉರಿಯುತ್ತಿರುವ ದೇವರ ಪೊದೆಯಾಗಿದೆಯಾ? ಪಕ್ಕದವ್ರು ನೋಡಿ ಹೇಳ್ರಿ, ಕೈ ಕೊಟ್ಟು, ನೀನು ಉರಿಯುತ್ತಿರುವ ದೇವರ ಪೊದೆ. ಹೆಂಗಳ್ಬೇಕು ಗೊತ್ತೇನ್ರಿ ಈ ಮಾತನ್ನ? ನೀನು ಉರಿಯುತ್ತಿರುವ ದೇವರ ಪೊದೆ, ನೀನು ಉರಿಯುತ್ತಿರುವ ದೇವರ ಪೊದೆ.
ಸುಟ್ಟೋದಂಗೆ ಕಾಣಿಸ್ತೀಯ, ಸುಟ್ಟು ಹೋಗಲ್ಲ. ಬೂದಿ ಆದಂಗೆ ಕಾಣಿಸ್ತೀಯ, ಬೂದಿ ಆಗಲ್ಲ. ಹಾಳಾದಂಗೆ ಕಾಣಿಸ್ತೀಯ, ಹಾಳಾಗಲ್ಲ. ನಾಶ ಆದಂಗೆ ಕಾಣಿಸ್ತೀಯ, ನಾಶ ಆಗಲ್ಲ. ಯಾಕೆ ಗೊತ್ತಾ? ನೀನು ಉರಿಯುತ್ತಿರುವ ದೇವರ ಪೊದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮಗನಿ ಮಗಳೇ, ಸಹೋದರ ಸಹೋದರಿ, ಒಂದು ಬಂಗಾರನ ಬೆಂಕಿಯಲ್ಲಿ ಹಾಕುವಾಗ, ಆಮೇಲೆ ಬರಲಮ್ಮ, ಒಂದು ಬಂಗಾರವನ್ನು ಬೆಂಕಿಯಲ್ಲಿ ಹಾಕುವಾಗ ಆ ಬೆಂಕಿಯಲ್ಲಿ ಮತ್ತಷ್ಟು 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 ಹೆಂಗೆ ಆ ಬಂಗಾರ ಪ್ರಕಾಶಿಸ್ತದೋ, ಹೆಂಗೆ ಆ ಬಂಗಾರ ಹೊಳಿತದೋ, ನಿನಗೆ ಶ್ರಮೆಗಳು ಬಂದಷ್ಟು, ನಿನಗೆ ಶ್ರಮಗಳು ಬಂದಷ್ಟು, ಕಷ್ಟಗಳು ಬಂದಷ್ಟು, ಹಿಂಸೆಗಳು ಬಂದಷ್ಟು, ಶೋಧನೆಗಳು ಬಂದಷ್ಟು ನೀನು ಸುಟ್ಟು ಬೂದಿ ಆಗಲ್ಲ. ಎಷ್ಟು ಕಷ್ಟಗಳು ಬರ್ತದೋ, ಎಷ್ಟು ಶೋಧನೆಗಳು ಬರ್ತದೋ, ಎಷ್ಟು ಬಾಧೆಗಳು ಬರ್ತದೋ, ಎಷ್ಟು ಹಿಂಸೆಗಳು ಬರ್ತದೋ, ಅಷ್ಟು ನೀನು ದೇವರಿಗಾಗಿ ಪ್ರಕಾಶಿಸ್ತಾ 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 ಹೋಗ್ತೀಯಾ. ಯಾರು ನಾವು? ಉರಿಯುತ್ತಿರುವ ದೇವರ ಪೊದೆ, ಉರಿಯುತ್ತಿರುವ ದೇವರ ಪೊದೆ. ಆ ಪೊದೆ ಬೆಂಕಿಯಿಂದ ಉರಿತಾ ಇದೆ, ಆದರೆ ಸುಟ್ಟು ಹೋಗ್ತಾ ಇಲ್ಲ. ಜನರು ನಮ್ಮ ಪರಿಸ್ಥಿತಿ ನೋಡಿ, ಇವನು ಸುಟ್ಟೋದ, ಇವನು ಬೂದಿ ಆದ, ಇವನು ಬೂದಿ ಆದ, ಇವನು ಬೂದಿ ಆದ, ಇವನು ಓದ ಹಂಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಖಂಡಿತ ಅವ್ರು ಹೇಳ್ದಂಗೆ ಹೋಗ್ಬಿಡ್ತಿದ್ವೇನೋ. ದೇವ್ರು ನಮ್ಮ ಜೊತೆಗಿಲ್ಲ ಅಂದಿದ್ರೆ, ದೇವ್ರು ನಮ್ಮ ಪಕ್ಷ ಇಲ್ಲ ಅಂದಿದ್ರೆ, ದೇವ್ರು ನಮ್ಮ ಕುಟುಂಬದಲ್ಲಿ ಇಲ್ಲ ಅಂದಿದ್ರೆ, ದೇವ್ರು ನಮ್ಮ ಗಂಡ ಮಕ್ಕಳ ಜೊತೆ ಇಲ್ಲ ಅಂದಿದ್ರೆ, ಆ ಉರಿಯುವಂಥ ದೇವರ ಪದಿಯಾಗಿರುವಂಥ ಯೇಸು ಕ್ರಿಸ್ತನು ನಿಮ್ಮ ಜೊತೆ ನಮ್ಮ ಜೊತೆ ಇಲ್ಲ ಅಂದಿದ್ರೆ ಬೂದಿ ಆಗ್ತಿದ್ವಿ. ಆದರೆ ದೇವರು ನಮ್ಮ ಜೊತೆಗಿದ್ರು, ಬೂದಿ ಆಗೋ ಥರ ಕಾಣಿಸಿದ್ರು, ಸುಟ್ಟು ಹೋಗೋ ಥರ ಕಾಣಿಸಿದ್ರು, ನಾಶ ಆಗೋ ಥರ ಕಾಣಿಸಿದ್ರು. ನಾವು ನಾಶವಾಗುವರಲ್ಲ, ಸದಾ ಕಾಲ ದೇವರಿಗಾಗಿ ಉರಿಯುವಂತ ಜನರು. ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಗಂಡ ಬಹಳವಾಗಿ ನಿಮ್ಮನ್ನು ಹಿಂಸಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಗಂಡ ಬಹಳವಾಗಿ ನಿಮ್ಮನ್ನು ಹಿಂಸಿಸ್ತಾ ಇದ್ದಾನೆ, ಆದರೂ ನೀವು ಸುಟ್ಟು ಹೋಗ್ತಾ ಇಲ್ಲ, ಬೂದಿ ಆಗ್ತಾ ಇಲ್ಲ. ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಹೆಂಡತಿ ನಿಮ್ಮನ್ನು ಬಹಳವಾಗಿ ಹಿಂಸೆ ಮಾಡ್ತಾ ಇದ್ದಾಳೆ, ಆದರೂ ನೀವು ಸುಟ್ಟು ಹೋಗ್ತಾ ಇಲ್ಲ, ಬೂದಿ ಆಗ್ತಾ ಇಲ್ಲ. ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಶತ್ರುಗಳು ನಿಮ್ಮನ್ನು ಬಹಳ 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 ಹಿಂಸೆ ಪಡಿಸ್ತಾ ಇದ್ದಾರೆ, ಆದರೂ ನೀವು ಸುಟ್ಟು ಹೋಗ್ತಾ ಇಲ್ಲ, ಆದರೂ ನೀವು ನಾಶ ಆಗ್ತಾ ಇಲ್ಲ. ಯಾಕೆಂದರೆ ಉರಿಯುವ ದೇವರ ಪೊದೆಯಾಗಿರುವ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಜೊತೆ ಇದ್ದಾನೆ, ನಿಮ್ಮ ಕುಟುಂಬದಲ್ಲಿ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಇದ್ದಾನೆ. ಈ ಲೈನ್ ಆಡ್ಬೇಕೆಲ್ಲರೂ, ಈ ಲೈನ್ ಆಡ್ಬೇಕು. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ, ಇಸ್ರಾಯೇಲಿನ ದೇವನೇ, ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ. ಇವತ್ತಿಲ್ಲಿಂದ ಹೋಗುವಾಗ ನೀವು ಬರಬೇಕಾದ್ರೆ ಸಾಧಾರಣ ಸ್ಥಿತಿಯಲ್ಲಿ ಬಂದಿದ್ದೀರಿ, ಸಾಧಾರಣ ಸ್ಥಿತಿಯಲ್ಲಿ ಬಂದಿದ್ದೀರಿ. ದೇವರು ಈ ದಿನ ಇಲ್ಲಿಂದ ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ದೇವರು ನಿಮ್ಮನ್ನು ಉರಿಯುವ ದೇವರ ಪೊದೆಯಾಗಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನನ್ನ ಸತ್ಯವಿದೆ ಹೇಳುತ್ತದೆ, ಫರೋ ರಾಜ, ಐಗುಪ್ತದ ಅಧಿಕಾರಿಗಳು ಇಸ್ರಾಯೇಲರನ್ನ ಬಹಳ ಹಿಂಸೆ ಮಾಡಿದ್ದಾರೆ, ಇಸ್ರಾಯೇಲರನ್ನ ಬಹಳವಾಗಿ ಬಾಧಿಸಿದ್ದಾರೆ. ಬೈಬಲ್ ಹಂಗೆ ಹೇಳ್ತದೆ, ಇಸ್ರಾಯೇಲರನ್ನ ಬಹಳ ಹಿಂಸೆ ಪಡಿಸಿದ್ದಾರೆ, ಬಹಳ ಬಾಧಿಸಿದ್ದಾರೆ, ಬಹಳ ಬಾಧಿಸಿದ್ದಾರೆ, ಬಹಳ ಬಾಧಿಸಿದ್ದಾರೆ. ಯಾರು? ಫರೋನ್ ರಾಜ, ಐಗುಪ್ತದ ಅಧಿಕಾರಿಗಳು ಇಸ್ರಾಯೇಲರನ್ನ ಬಹಳ 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 ಬಾಧಿಸಿದ್ದಾರೆ. ಒಂದು ದಿನ ಅಲ್ಲ ಬಾಧಿಸಿದ್ದು,
1 ವರ್ಷ ಅಲ್ಲ ಬಾಧಿಸಿದ್ದು, 5 ವರ್ಷ ಅಲ್ಲ ಬಾಧಿಸಿದ್ದು, 400 ವರ್ಷಗಳ ಕಾಲ ಈಗ ಆ ಅಧಿಕಾರಿಗಳು ಇಸ್ರಾಯೇಲರನ್ನ ಬಾಧಿಸಿದ್ದಾರೆ. ಆಮೇನ್. ಅವ್ರು ಬಾಧೆ ಪಡೆದು ನೋಡಿದಂಥ ಜನ ಮಾತಾಡ್ತಾರೆ, ಅವರು ಆ ಐಗುಪ್ತದ ಅಧಿಕಾರಿಗಳಿಂದ, ಫರೋನಿಂದ ಆ ಇಸ್ರಾಯೇಲ್ ಜನ ಅನುಭವಿಸುವಂಥ ಬಾಧೆ ಹಿಂಸೆನ ನೋಡಿದಂಥ ಜನ ಮಾತಾಡ್ತಾರೆ, ಇನ್ನು ಇವ್ರ ಕತೆ ಮುಗ್ದಂಗೆ, ಇನ್ನು ಇವ್ರ ಚಾಪ್ಟರ್ ಕ್ಲೋಸ್ ಆದಂಗೆ, ಇನ್ನು ಇವರು ಸುಟ್ಟು ಬೂದಿ ಆದಂಗೆ, ಇನ್ನು ಇವರು ನಾಶ ಆದಂಗೆ, ಇನ್ನು ಇವರು ಅಡ್ರೆಸ್ ಇಲ್ದಂಗೆ ಹೋದಂಗೆ. ಅವರು ಕಷ್ಟಪಡೋದನ್ನು, ಬಾಧೆ ಪಡೋದನ್ನು, ಫರೋಹನಿಂದ, ಐಗುಪ್ತದ ಅಧಿಕಾರಿಗಳಿಂದ ಆ ಹಿಂಸೆ, ಆ ಬಾಧೆ, ಆ ನೋವು, ಆ ವೇದನೆ ಇಸ್ರಾಯೇಲ್ರು ಅನುಭವಿಸೋದನ್ನು ನೋಡಿದ ಜನ ಇವರು ಸುಟ್ಟು ಹೋದಂಗೆ, ಇವರು ನಾಶ ಆದಂಗೆ, ಇವರು ಹಾಳಾದಂಗೆ, ಇವರು ಪತನ ಆದಂಗೆ, ಇವರು ಅಡ್ರೆಸ್ ಇಲ್ದಂಗೆ ಅಂತ ಮಾತಾಡಿದ್ದಾರೆ. ಇಸ್ರಾಯೇಲ್ರು ಜಗತ್ತಿನ ಕಣ್ಣಿಗೆ ಸುಟ್ಟು ಹೋದಂಗೆ ಕಾಣಿಸಿದ್ದಾರೆ, ಬೂದಿ ಆದಂಗೆ ಕಾಣಿಸಿದ್ದಾರೆ, ನಾಶ ಆದಂಗೆ ಕಾಣಿಸಿದ್ದಾರೆ, ಪತನ ಆದಂಗೆ ಕಾಣಿಸಿದ್ದಾರೆ, ಅಡ್ರೆಸ್ ಇಲ್ದಂಗೆ ಹೋದ್ರ ನಂಗೆ ಕಾಣಿಸಿದ್ದಾರೆ. ಆದರೂ ಅವರು ಸುಟ್ಟು ಹೋಗಲಿಲ್ಲ, ಬೂದಿ ಆಗಲಿಲ್ಲ, ನಾಶ ಆಗಲಿಲ್ಲ, ಹಾಳಾಗಲಿಲ್ಲ, ಪತನ ಆಗಲಿಲ್ಲ. ಯಾಕೆಂದರೆ ಉರಿಯುತ್ತಿರುವ ದೇವರ ಪೊದೆಯಾಗಿರುವ ದೇವರು ಇಸ್ರಾಯೇಲರ ಜೊತೆ ಇದ್ದಾನೆ. ಇಸ್ರಾಯೇಲರು ಸುಟ್ಟು ಬೂದಿ ಆಗದಂಗೆ ಕಾಣಿಸಿದ್ದಾರೆ. ಆದರೆ ಯಾಕೆಂದ್ರೆ ಉರಿಯುತ್ತಿರುವ ದೇವರ ಪೊದೆಯಾಗಿರುವ ಕ್ರಿಸ್ತನು వారితో ఉన్నాడు, వారి మధ్యలో ఉన్నాడు. హల్లెలూಯಾ. ಯೆರೂಸಲೇಮಿನಲ್ಲಿ ಕ್ರೈಸ್ತ ಸಭೆಗೆ, ಆದಿ ಸಭೆಗೆ ಭಯಂಕರ ಹಿಂಸೆ ಬಂದಿದೆ. ಆದಿ ಸಭೆ, ಅಪೊಸ್ತಲರ ಸಭೆ, ಕ್ರೈಸ್ತ ಸಭೆಗೆ ಬಹಳ ಹಿಂಸೆ ಬಂದಿದೆ. ಸೌಲನು ದೇವ ಜನರನ್ನ ಸಾಯಿಸ್ಕೊಂಡು ಹೋಗ್ತಾ ಇದ್ದಾನೆ, ಕ್ರೈಸ್ತ ಮಕ್ಕಳನ್ನ ಸಾಯಿಸ್ಕೊಂಡು ಹೋಗ್ತಾ ಇದ್ದಾನೆ, ಕನಿಕರ ಇಲ್ದಂಗೆ ಕೊಂದಾಗ್ತಾ ಇದ್ದಾನೆ, ಸಾವಿರಾರು ಜನನ ಬಲಿ ತಕ್ಕೊಂಡಿದ್ದಾನೆ ಸೌಲನು. ಆ ಸಭೆಗೆ ಬಂದಂಥ ಶೋಧನೆ ನೋಡಿದ ಜನ, ಆ ಸಭೆಗೆ ಬಂದ ಹಿಂಸೆ ನೋಡಿದ ಜನ, ಆ ಸಭೆ, ಆ ಶೋಧನೆಯಲ್ಲಿ, ಆ ಹಿಂಸೆಯಲ್ಲಿ ಹಾದೋಗೋದನ್ನು ನೋಡಿದಂಥ ಜನ ಮಾತಾಡ್ತಾರೆ, ಈ ಸಭೆ ಹೋದಂಗೆ, ಈ ಸಭೆ ಡೆಡ್ ಆದಂಗೆ, ಈ ಸಭೆ ಔಟ್ ಆದಂಗೆ, ಇದು ಸುಟ್ಟು ಹೋದಂಗೆ, ಈ ಸೇವೆ ಬೂದಿ ಆದಂಗೆ, ಈ ಸಭೆ ನಾಶ ಆದಂಗೆ, ಈ ಸಭೆ ಪತನ ಆದಂಗೆ ಅಂತ ಮಾತಾಡಿದ್ದಾರೆ. ಆದರೆ ಒಂದು ಮಾತು ಹೇಳ್ತೀನಿ, ಆದಿ ಸಭೆ, ಅಪೊಸ್ತಲರ ಸಭೆ, ಶಿಷ್ಯರ ಸಭೆ ಸುಟ್ಟೋಗಲಿಲ್ಲ, ಬೂದಿ ಆದಂಗೆ ಕಾಣಿಸಿದೆ, ಬೂದಿ ಆಗಲಿಲ್ಲ, ಪತನ ಆದಂಗೆ ಕಾಣಿಸಿದೆ, ಪತನ ಆಗಲಿಲ್ಲ. ಯಾಕೆಂದ್ರೆ ಅದು ಸುಟ್ಟು ಹೋದ ಸಭೆ ಅಲ್ಲ, ಅದು ಸದಾ ಉರಿಯುತ್ತಿರುವ ದೇವರ ಸಭೆ. ಕೆಲವು ವರ್ಷಗಳ ಹಿಂದೆ ಸೈತಾನ್ ನಮ್ಮ ಸಭೆ ಮೇಲೆ ಭಾಳ ಶೋಧನೆಗಳು ತಂದಿದ್ದಾನೆ. ಕೆಲವು ವರ್ಷಗಳು ಸಭೆ ಹಿಂಸೆಯಲ್ಲೇ ಸಾಗ್ತಾ ಇದೆ, ನಮ್ಮ ಸಭೆ ದುಃಖದಲ್ಲೇ ಸಾಗ್ತಾ ಇದೆ, ಬಾಧೆಯಲ್ಲೇ ಸಾಗ್ತಾ ಇದೆ. ಒಂದ್ರ ಮೇಲೆ ಒಂದು ಶೋಧನೆ, ಒಂದ್ರ ಮೇಲೆ ಒಂದು ಬಾಧೆ, ಒಂದ್ರ ಮೇಲೆ ಒಂದು ಹಿಂಸೆ. ಈ ಸಭೆಗೆ, ಈ ಸೇವೆಗೆ ಬಂದಂಥ ಶೋಧನೆಗಳನ್ನ ನೋಡುವಂಥ ಜನ ಮಾತಾಡ್ತಾರೆ, ಈ ಸಭೆ ಹೋದಂಗೆ, ಈ ಸೇವೆ ಹೋದಂಗೆ, ಈ ಸೇವೆ ಕತೆ ಮುಗ್ದಂಗೆ, ಈ ಸೇವೆ ಅಡ್ರೆಸ್ ಇಲ್ದಂಗೆ ಹೋದಂಗೆ, ಈ ಸೇವೆ ಸುಟ್ಟು ಹೋದಂಗೆ, ಈ ಸಭೆ ಸುಟ್ಟು ಬೂದಿ ಆದಂಗೆ. ಅದು
ಅದು ಕೆಲವ್ರಿಗೆ ಖುಷಿ ಬೇರೆ, ಅದು ಖುಷಿ ಬೇರೆ. ಅದು ದೇವ್ರ ಮಕ್ಕಳಿಗೆ ಒಂದು ಸಭೆ ಒಡೆದೋಗ್ತಾ ಇದೆ, ಒಂದು ಸಭೆ ಹಾಳಾಗ್ತಾ ಇದೆ, ಒಂದು ಸಭೆ ನಾಶ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಖುಷಿ ಪಡ್ತಾ ಇದ್ದಾರೆ. ಅದು ನನ್ನ ಸಭೆ ಅಲ್ಲ, ಅದು ದೇವ್ರ ಸಭೆ. ಆಲ್ರೆಡಿ ಪ್ರವಾದಿಗಳು ಹೇಳ್ತಾ ಇದ್ದಾರೆ, ಆ ಸಭೆ ಬಿದ್ದೋಯ್ತು, ನಾಶ ಆಯ್ತು, ಹಾಳಾಯ್ತು, ಮುಗಿತ್ತು ಅಂತ ಪ್ರವಾದನೆ ದೇವ್ರು ಹೇಳ್ತಾನೆ. ಎಲ್ಲನ ಒಂದು ತನ್ನ ಸಭೆ ಹಾಳಾಗ್ತದಂತ ಯಾರಾದ್ರೂ ದೇವ್ರ ಸಭೆ ಪ್ರವಾದನೆ ಹೇಳ್ತಾನ? ಒಂದು ಮಾತು ಹೇಳ್ತೀನಿ, ಹಾಲೆಲೂಯ. ಕೆಲವು ಜನರ ಕಣ್ಣಿಗೆ ನಮ್ಮ ಸಭೆ ಸುಟ್ಟು ಹೋದಂಗೆ ಕಾಣಿಸಿದೆ, ಬೂದಿ ಆದಂಗೆ ಕಾಣಿಸಿದೆ, ಆದರೆ ಸುಟ್ಟು ಹೋಗಲಿಲ್ಲ. ಹಾಳಾದಂಗೆ ಕಾಣಿಸಿದೆ, ಆದರೂ ಹಾಳಾಗಲಿಲ್ಲ. ನಾಶ ಆದಂಗೆ ಕಾಣಿಸಿದೆ, ನಾಶ ಆಗಲಿಲ್ಲ. ಪತನ ಆದಂಗೆ ಕಾಣಿಸಿದೆ, ಪತನ ಆಗಲಿಲ್ಲ. ಯಾಕೆಂದ್ರೆ ಈ ಸಭೆ ಸುಟ್ಟು ಹೋಗುವ ಸಭೆ ಅಲ್ಲ, ಸದಾ ಕಾಲ ಪ್ರತಿದಿನ ಅದು ಉರಿಯುವ ಸಭೆ, ಉರಿಯುತ್ತಿರುವ ದೇವರ ಸಭೆ. ಹಲ್ಲೆಲೂಯ. ನಮ್ಮ ಸಭೆ ಸುಟ್ಟು ಹೋದಂಗೆ ಕಾಣಿಸ್ತದೆ, ಆದರೆ ಬೂದಿ ಆದಂಗೆ ಕಾಣಿಸ್ತದೆ, ಆದರೆ ಬೂದಿ. ಹಾಳಾದಂಗೆ ಕಾಣಿಸ್ತದೆ, ಆದರೆ ಯಾಕೆಂದ್ರೆ ಉರಿಯುತ್ತಿರುವ ದೇವರ ಪೊದೆಯಾಗಿರುವ ಯೇಸು ಕ್ರಿಸ್ತನು ಈ ಸಭೆಯ ಸಂಗಡ ಇದ್ದಾನೆ, ಈ ಸೇವೆಯ ಸಂಗಡ ಇದ್ದಾನೆ, ಈ ಸೇವಕರ ಸಂಗಡ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಯಾವ ದೇವರಾದರೂ ಪ್ರೈಸ್ ದಿ ಲಾರ್ಡ್, ಓರೆ ಬೆಟ್ಟದಲ್ಲಿ ಆ ಪೊದೆಯ ಮೇಲೆ ದೇವರ ಬೆಂಕಿಯಾಗಿ ಇಳಿದು ಬಂದನು. ಅದೇ ಬೆಂಕಿ ಆಲಯದ ಮೇಲೆ ಇಳಿದು ಬರ್ತಾ ಇದೆ, ಅದೇ ಬೆಂಕಿ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ, ಅದೇ ಬೆಂಕಿ ನನ್ನ ಮೇಲೆ ಇಳಿದು ಬರ್ತಾ ಇದೆ. ಈ ಸಭೆ ಪ್ರತಿ ಕಾಲ ಸದಾ ಕಾಲ ಉರಿಯುತ್ತಿರುವ ದೇವರ ಸಭೆಯಾಗಿದೆ. ಹಲ್ಲೆಲೂಯ. ಈ ಬೈಬಲ್ ಕುರಿತಾಗಿ, ಸತ್ಯವೇದದ ಕುರಿತಾಗಿ ಒಂದು ವಾಕ್ಯ ನಿಮಗೆ ಓದ್ತೀನಿ. ಮತ್ತಾಯ 5:18, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ, ಯಾವುದರೊಳಗಿಂದ? ಅದರೊಳಗಿಂದ, ಬೈಬಲ್ನೊಳಗಿಂದ, ಸತ್ಯವೇದದೊಳಗಿಂದ ಒಂದು ಸೊನ್ನೆಯಾದರೂ, ಒಂದು ಗುಡಿಸಾದರೂ ಅಳಿದು ಹೋಗುವುದಿಲ್ಲ. ಈ ಬೈಬಲಲ್ಲಿ ಒಂದು ಅಕ್ಷರ ಆದರೂ, ಮುಂದೆ ಹೇಳ್ರಿ, ಅಳಿದು ಹೋಗುವುದಿಲ್ಲ. ಒಂದು ಗುಡಿಸಾದರೂ, ಒಂದು ಸಾಲಾದರೂ, ಒಂದು ವಾಕ್ಯ ಆದರೂ, ಒಂದು ಅಧ್ಯಾಯ ಆದರೂ, ಅರ್ಧ ಸಾಲಾದರೂ. ಯಾರು ಹೇಳಿದ ಮಾತಿದು? ಓಕೆ, ಎಸ್ ಸ್ವಾಮಿ ಹೇಳಿದ ಮಾತು ಕರೆಕ್ಟ್. ವಾಲ್ಟೇರ್ ಅನ್ನುವಂಥ ಒಬ್ಬ ವ್ಯಕ್ತಿ ಆತ ಈ ರೀತಿ ಚಾಲೆಂಜ್ ಮಾಡ್ತಾನೆ. ನಾನು ಹೇಳ್ತೀನಿ ಕೇಳ್ರಿ, 50 ವರ್ಷದ ಒಳಗಡೆ ಈ ದೇಶದಲ್ಲಿ ಈ ಬೈಬಲ್ ಇಲ್ದಂಗೆ, ಈ ದೇಶದಲ್ಲಿ ಎಲ್ಲಿ ಕೂಡ ಬೈಬಲ್ ಇಲ್ದಂಗೆ ಈ ಬೈಬಲ್ನ ಮತ್ತು ಈ ಬೈಬಲ್ ನಂಬಿದ ಜನರನ್ನ ನಾನು ನಾಶ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಅದನ್ನು ಕೇಳಿದ ಜನ ಅನ್ಕೊಂಡ್ರು ಬೈಬಲ್ ಕತೆ ಮುಗಿದಂಗೆ, ಬೈಬಲ್ ಕತೆ ಮುಗಿದಂಗೆ ಅಂತ ಮಾತಾಡಿದ್ದಾರೆ. ಕೇಳಿಸ್ಕೊಳ್ರಿ, ಇನ್ನು 50 ವರ್ಷ ಆಗಿಲ್ಲ. 50 ವರ್ಷದ ಒಳಗಡೆ ಯಾವ ವ್ಯಕ್ತಿ ಬೈಬಲ್ ಇಲ್ದಂಗೆ ಮಾಡ್ತೀನಿ ಅಂದನೋ ಅದೇ ವ್ಯಕ್ತಿ ದೇವರ ಮಗನಾಗಿ ಬದಲಾಗಿದ್ದಾನೆ. ಆತನ ಮನೆಯಲ್ಲೇ ಬೈಬಲ್ ಪ್ರಿಂಟ್ ಮಾಡುವಂತ ಬೈಬಲ್ ಸೊಸೈಟಿಯಾಗಿ ಆತನ ಮನೆಯ ದೇವರು ಬದಲಾಯಿಸಿದ್ದಾನೆ. ಬೈಬಲ್ ನಾಶ ಆದಂಗೆ ಕಾಣಿಸ್ತದೆ, ಆದ್ರೆ ನಾಶ
ಚಾಪಣ್ಯಮ್ಮ. ನಾಶ ಆದಂಗೆ ಕಾಣಿಸ್ತದೆ ಆದ್ರೆ ನಾಶ, ಸುಟ್ಟೋದಂಗೆ ಕಾಣಿಸ್ತದೆ ಆದ್ರೆ ಸುಟ್ಟು, ಬೂದಿ ಆದಂಗೆ ಕಾಣಿಸ್ತದೆ ಆದ್ರೆ ಬೂದಿ. ಯಾಕೆಂದ್ರೆ ಈ ಸತ್ಯವೇದದಲ್ಲಿ ಉರಿಯುತ್ತಿರುವ ದೇವರ ಪದೆಯಾಗಿರುವ ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯ. ಸಾಧು ಸುಂದರ್ ಸಿಂಗ್ ಅನ್ನುವಂಥ ಒಬ್ಬ ಭಕ್ತನು ಬೈಬಲ್ ಕೊಟ್ರೆ ಬೈಬಲ್ ಬೆಂಕಿಯಿಂದ ಸುಟ್ಟಾಕ್ಯಾನ. ಬೈಬಲ್ನ ದ್ವೇಷ ಮಾಡಿ, ಬೈಬಲ್ ಕೊಟ್ಟಂಥವ್ರನ್ನ ದ್ವೇಷ ಮಾಡಿ, ಬೈಬಲ್ನ ಬೆಂಕಿಯಿಂದ ಹಾಕಿ ಸುಟ್ಟಾಕ್ಯಾನ. ಬೈಬಲ್ ಸುಟ್ಟು ಕೂಡಲೇ ನೋಡಿದ ಜನ ಅಂದರು, ಅಯ್ಯೋ ಬೈಬಲ್ ಸುಟ್ಟೋಯ್ತು, ಅಯ್ಯೋ ಬೈಬಲ್ ಸುಟ್ಟೋಯ್ತು, ಅಯ್ಯೋ ಬೈಬಲ್ ಸುಟ್ಟೋಯ್ತು, ಅಯ್ಯೋ ಬೈಬಲ್ ಸುಟ್ಟೋಯ್ತು. ಬೈಬಲ್ ಸುಟ್ಟೋಯ್ತು. ಮಗನಿ ಮಗಳೇ, ಸೋದ್ರಿ, ಯಾವ ಸಾಧು ಸುಂದರ್ ಸಿಂಗ್ ಬೈಬಲ್ನ ದ್ವೇಷ ಮಾಡಿ ಬೈಬಲ್ನ ಸುಟ್ಟಾಕಿದನು, ಅದೇ ಸಾಧು ಸುಂದರ್ ಸಿಂಗ್ ದೇಶಗಳಿಗೆ ಹೋಗಿ ಕ್ರಿಸ್ತನ ವಾಕ್ಯ ಸಾರುವಂತೆ ದೇವರು ಉರಿಯುತ್ತಿರುವ ಪದೇ ಸಾಧು ಸುಂದರ್ ಸಿಂಗ್ನ ಬದಲಾಯಿಸಿದ್ದಾರೆ. ಹಲ್ಲೆಲೂಯಾ. ಬೈಬಲ್ ಸುಟ್ಟು ಹೋದಂಗೆ ಕಾಣಿಸ್ಬೋದು, ಆದರೆ ಏಸಯ್ಯ ಸುಟ್ಟು ಹೋದಂಗೆ ಕಾಣಿಸ್ತಾನೆ, ಬೂದಿ ಆದಂಗೆ ಕಾಣಿಸ್ಬೋದು, ಆದರೆ ಬೂದಿ. ನಾವು ಸುಟ್ಟು ಹೋದಂಗೆ, ನೀವು ಸುಟ್ಟು ಹೋದಂಗೆ ಬೂದಿ ಆದಂಗೆ ಕಾಣಿಸ್ಬೋದು, ಆದರೆ ಬೂದಿ. ಬೈಬಲ್ ಸುಟ್ಟು ಹೋದಂಗೆ ಕಾಣಿಸ್ಬೋದು, ಆದರೆ ಸುಟ್ಟು ಬೂದಿ. ಇವಾಗೊಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಈ ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ನಿಮ್ಮ ಗುಂಡಿಗೆಲ್ಲ ಒಂದು ಧೈರ್ಯ ಬರಲಿ. ಏನಂತ ಗೊತ್ತಾ? ನಾನು ನಾಶ ಆದಂಗೆ ಕಾಣಿಸ್ಬೋದು ಜನರ ಕಣ್ಣಿಗೆ, ಆದರೆ ನಾಶ ಆಗಲ್ಲ. ಜನರ ಕಣ್ಣಿಗೆ ನಾನು ಬೂದಿ ಆದಂಗೆ ಕಾಣಿಸ್ಬೋದು, ಆದರೆ ನಾನು ಬೂದಿ ಆಗಲ್ಲ. ಸುಟ್ಟು ಹೋದಂಗೆ ಕಾಣಿಸ್ಬೋದು, ಆದರೆ ನಾನು ಸುಟ್ಟು ಹೋಗಲ್ಲ. ಪತನ ಆದಂಗೆ ಕಾಣಿಸ್ಬೋದು, ಆದರೆ ಪತನ ಆಗಲ್ಲ. ಯಾಕೆ ಗೊತ್ತಾ? ನಾನು ಸುಟ್ಟು ಬೂದಿ ಆಗುವ ಪೊದೆ ಅಲ್ಲ, ಉರಿಯುತ್ತಿರುವ ದೇವರ ಪೊದೆ, ಉರಿಯುತ್ತಿರುವ ಕ್ರಿಸ್ತನು, ಉರಿಯುತ್ತಿರುವ ದೇವರ ಪೊದೆಯಾಗಿರುವ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ, ನಮ್ಮ ಸಭೆಯಲ್ಲಿ ಇದ್ದಾನೆ, ನಮ್ಮ ಕುಟುಂಬದಲ್ಲಿ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಉರಿಯುತ್ತಿರುವ ಸಭೆ ಯಾರ್ಯಾರು? ದೇವರು ಒಂದು. ಎರಡನೇದು ನೋಡ್ರಿ, ಕೆಲವ್ರಿಗೆ ಅನುಮಾನ, ನಾವು ಹೌದಲ್ಲ. ಎಷ್ಟು ಜನ ಇವತ್ತು ಪ್ರಾರ್ಥನೆ ಮಾಡ್ತೀರಿ, ದೇವರೇ ನಾನು ಉರಿದು ಒಂದಿನ ಸುಟ್ಟು ಬೂದಿ ಆಗುವ ಪೊದೆ ಆಗಬಾರ್ದು. ಮತ್ತೆಂಥ ಪೊದೆ ಆಗಬೇಕು? ನಾನು ಸದಾ ಕಾಲ ನಿನ್ನ ಬರೋಣದವರೆಗೂ ನಿನಗಾಗಿ ಉರಿಯುತ್ತಾ ಇರುವ ಸಭೆಯಾಗಿರಬೇಕು, ಉರಿತಾ ಇರುವ ದೇವರ ಪೊದೆಯಾಗಿರಬೇಕು ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ದೇವಾ, ನಾನು ಉರಿದು ಕೆಲವು ಜನ ಅಂತಾರೆ, ಎಷ್ಟು ದಿನ ಉರಿತಾರೆ ಉರಿಲಿ, ಎಷ್ಟು ಜನ ಉರಿತಾರೆ ಉರಿಲಿ. ಈ ಚರ್ಚಿಗೆ ಹೋಗೋರು ಎಷ್ಟು ದಿನ ಉರಿತಾರೆ ಉರಿಲಿ. ಈ ಚರ್ಚಿಗೆ ಹೋಗಿ ಉರಿದು ಒಂದಿನ ಏನಾಗ್ತಾರೆ? ಬೂದಿ ಆಗ್ತಾರಂತ ಅವ್ರು ಮಾತಾಡ್ತಾರೆ. ನೋ ಚಾನ್ಸ್. ಅದು ಆ ಬೆಂಕಿ ಅಲ್ಲ, ಇದು ಲೋಕದಿಂದ ಬಂದ ಬೆಂಕಿ ಅಲ್ಲ, ಇದು ಹೊರಗಡೆಯಿಂದ ಬಂದ ಬೆಂಕಿ ಅಲ್ಲ, ಇದು ಸೈತಾನಿಂದ ಬಂದ ಬೆಂಕಿ ಅಲ್ಲ, ಇದು ಓರೇಬ್ ದೇವರ ಬೆಟ್ಟದಿಂದ ಇಳಿದು ಬಂದಂತ ಬೆಂಕಿ. ಆ ಬೆಂಕಿ ನಮ್ಮನ್ನ ಬೂದಿ ಆಗಲಿಕ್ಕೆ ಬಿಡಲ್ಲ, ಸುಟ್ಟೋಗ್ಲಿಕ್ಕೆ ಬಿಡಲ್ಲ, ಹಾಳಾಗ್ಲಿಕ್ಕೆ ಬಿಡಲ್ಲ, ನಾಶ ಆಗ್ಲಿಕ್ಕೆ ಬಿಡಲ್ಲ. ಏಸಯ್ಯ ಬರವರೆಗೂ ನಾವು ದೇವರಿಗಾಗಿ ಪ್ರಕಾಶಿಸ್ತಾ ಇರ್ತೀವಿ, ದೇವರಿಗಾಗಿ ಉರಿತಾ ಇರ್ತೀವಿ.